ಆದ್ಮೇಲೆ ಒಂದೇ ನಿಮಿಷದಲ್ಲಿ ದೇಹವನ್ನು ತಂಪು ಮಾಡಬೇಕು. ಅಷ್ಟೇ ಅಲ್ಲ, ಹೊಟ್ಟೆ ಉರಿ, ಎದೆ ಉರಿ, ಎಸಿಡಿಟಿ ಕಡಿಮೆ ಆಗಬೇಕು, ಉರಿ ಮೂತ್ರ ಕೂಡ ಕಡಿಮೆ ಆಗಬೇಕು. ಅನೇಕರಿಗೆ ಬೇಸಿಗೆಯಲ್ಲಿ ಉರಿ ಮೂತ್ರ ಆಗುತ್ತೆ, ತಲೆ ಉರಿ ಉರಿ ಅನಿಸುತ್ತೆ, ಎದೆ ಉರಿ ಬರುತ್ತೆ, ಎಸಿಡಿಟಿ ಆಗುತ್ತೆ, ಈ ಒಂದು ಗ್ಯಾಸ್ಟ್ರಿಕ್ ಆಗುತ್ತೆ. ಈ ಒಂದು ಗ್ಯಾಸ್ಟ್ರೈಟಿಸನ್ನು ಕಡಿಮೆ ಮಾಡಲಿಕ್ಕೆ ಬೂದುಗುಂಬಳಕಾಯಿ ದಿ ಬೆಸ್ಟ್. ಹಸಿ ಬೂದುಗುಂಬಳಕಾಯಿಯ ಪೀಸ್ಗಳನ್ನು ಮಾಡಿ, ಉಳಿದ ಪೀಸನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ನಾಳೆಗೆ ಬರುತ್ತೆ. ಪೀಸ್ಗಳನ್ನು ಮಾಡಿ ಮಿಕ್ಸಿಯಲ್ಲಿ ತಿರುಗಿಸಿ ಆ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಾಗಿ ದೇಹಕ್ಕೆ ತಂಪಾಗುತ್ತೆ, ಎಸಿಡಿಟಿ ಕಡಿಮೆ ಆಗುತ್ತೆ, ಈ ಒಂದು ಎದೆ ಉರಿ ಕಡಿಮೆ ಆಗುತ್ತೆ, ಉರಿ ಮೂತ್ರ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ತಲೆಯಲ್ಲಾಗುವಂಥ ಉರಿ ಕೂಡ ಕಡಿಮೆ ಆಗುತ್ತೆ. ಮಾನಸಿಕ ಕಿರಿಕಿರಿ ಅನೇಕರಿಗಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ಬಹಳ ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಕುಂಬಳಕಾಯಿಗೆ ಹೇಳಿದ್ದಾರೆ. ಹಾಗಾಗಿ ಬೂದುಗುಂಬಳಕಾಯಿಯ ರಸವನ್ನು ಕುಡಿಯೋಣ, ತನ್ಮೂಲಕ ಆರೋಗ್ಯವನ್ನು ಒಲಿಸ್ಕೊಳ್ಳೋಣ. ಇದಕ್ಕೆ ರುಚಿ ನಿಮಗೆ ಬೇಕು ಅಂತ ಆದರೆ ಸ್ವಲ್ಪ ಲೆಮನ್ನನ್ನು ಹಿಂಡ್ಕೋಬೋದು, ಇಲ್ಲಾಂದರೆ ಹಾಗೆ ಕುಡಿದ್ರೆ ಒಳ್ಳೆಯದು ಅನ್ನೋಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು.